ನನ್ನ ಹೆಸರು ಜಯರಾಮ್ ಅಂತ. ನಾನು ಇಲ್ಲಿ ತುಮಕೂರು ತಾಲೂಕು ಅಂತರಸ್ಥಳ್ಳಿಯಲ್ಲಿ ನಾನು ವಾಸ. ನನ್ನ ಮಗಳನ್ನ ನಿನ್ನೆ 11 ಗಂಟೆಯಲ್ಲಿ ಈ ಕೊರಟಗೆರೆ ತಾಲೂಕು ಗಂಗಾಧರಪ್ಪನವರ ಮಗ ತೇಜಸ್ ಅಂತ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಬನಶಂಕರಿ ಟ್ರಾಫಿಕ್ ಪೊಲೀಸಲ್ಲಿ ಅವ್ನು ಕೆಲಸ ಮಾಡ್ತಾನೆ. ಅವನು PC ಆಗಿದ್ದಾನೆ. ಅವನ ಅಧಿಕಾರನ ದುರುಪಯೋಗ ಮಾಡ್ಕೊಂಡು PC ಆಗಿದ್ದಾನೆ ಅನ್ನೋ ಇದಕ್ಕೆ ಅವನು ನಾನು ಯಾರು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ. ನಮಗೆಲ್ಲ ಎದುರಿಸಿ ಬೆದರಿಸಿ ಇವ್ರು ಏನು ಮಾಡ್ಕೊತಾರೆ, ಏನು ಕಿತ್ಕೊತಾರೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತು ಕರ್ಕೊಂಡೋಗಿ ನಿನ್ನೆ ಮಧ್ಯಾಹ್ನ ಏನೋ ಕರ್ಕೊಂಡೋಗಿ ಇನ್ಸ್ಟಾಗ್ರಾಮ್ನಲ್ಲಿ ಅದು ಇದು ಫೋನ್ಗಳು ಮೆಸೇಜ್ಗಳೆಲ್ಲ ಮಾಡಿಕೊಂಡು ಇನ್ನು 18 ವರ್ಷ ಹುಡುಗಿಗೆ 18 ವರ್ಷ ಇನ್ನು 2 ತಿಂಗಳಾಗಿದೆ. 19 ವರ್ಷ ಅಷ್ಟೇ ನಡೀತಾರೆ ರನ್ನಿಂಗು. ಕರ್ಕೊಂಡೋಗಿ ಇವತ್ತು ಬೆಳಿಗ್ಗೆ ನೈಟ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು 11 ಗಂಟೆ ಕರ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಮದುವೆನೂ ಕೂಡ ಮಾಡ್ಕೊಂಡಿದ್ದಾರೆ. ಫೋಟೋಗಳೆಲ್ಲ ವಾಟ್ಸಪ್ಪಲ್ಲೆಲ್ಲ ಬಂದಿದೆ. ಮದುವೆ ಕರ್ಕೊಂಡೋಗಿದ್ದಾರೆ. ಇಂಥವ್ರಿಗೆ ಯಾಕೆ ನೀವು ನಿಮ್ಮ ಡಿಪಾರ್ಟ್ಮೆಂಟು ಯಾಕೆ ಇಂಥವ್ರ ಮೇಲೆ ಸೂಕ್ತ ಶಿಸ್ತಿನ ಕ್ರಮ ಕೈಗೊಳ್ಳಬಾರ್ದು? ಮುಂಚೆ ಏನು ಲವ್ ಮಾಡ್ತಿರ್ಲಿಲ್ಲ. ಒಂದು 6 ತಿಂಗಳಿಂದ ಸ್ವಲ್ಪ ಹೋಗೋದು ಬರೋದು ಮನೆಯಲ್ಲಿ ಅದು ಇದು ಫೋನ್ಗಳು ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜು ಫೋನ್ಗಳು ಎಲ್ಲ ಕಾಂಟ್ಯಾಕ್ಟ್ ಇತ್ತು. ಒಂದು 6 ಮಂತಿಂದ ಇತ್ತು ಕಾಂಟ್ಯಾಕ್ಟ್ ಇತ್ತು. ಯಾರವರು ನಿಮ್ಮ ರಿಲೇಷನ್? ನಮ್ಮ ರಿಲೇಷನ್ನೇ ಆಗಬೇಕು. ಈ ಥರ ಹಿಂಗೆಲ್ಲ ಮಾಡಿ ಕರ್ಕೊಂಡೋಗಿ ಮದುವೆ ಮಾಡಿಕೊಂಡು ಈ ಥರ ಮಾಡಿದ್ದಾರೆ. ಇಲ್ಲಿ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ರೂರಲ್ ಪೊಲೀಸ್ ಸ್ಟೇಷನ್ಗೆ. ಏನು ಇನ್ನೂ ಕ್ರಮ ತಗೊಂಡಿಲ್ಲ. ಏನು ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದ್ದಾರೆ? ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಏನು ಆಸ್ತಿ ಹೊಡಿಬೇಕು ಅಂತೆಲ್ಲ ಮಾಡಿದ್ದಾರೆ. ಆಸ್ತಿ ಹೊಡಿಬೇಕು ಅಂತ ಮಾಡಿದ್ದಾರೆ. ಆಸ್ತಿ ಹೊಡಿಬೇಕು ಅಂತ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಯಾವುದೇ ದಯಾದಾಕ್ಷಿಣ್ಯ ನೋಡಿದೆ ಸೂಕ್ತ ಶಿಸ್ತಿನ ಕ್ರಮ ಕೊಡಬೇಕಂತ ನಾನು ದಯಮಾಡಿ ಕೇಳ್ಕೊತಾ ಇದ್ದೇನೆ. ನಿಮ್ಮ ಹೆಸರು? ನನ್ನ ಹೆಸರು ಜಯರಾಮ್ ಅಂತ.